ಅದೇ ಶ್ರೀರಾಮ್ಪುರ ನೋಡೋಣ ಅವರು ಬಂದ ರೂಟ್ ಸರ್ವೆ ಮಾಡ್ತಾರೆ. ಹಾಸ್ಪಿಟ್ಲ್ ಅನುಕೂಲ ಜನ ಮಾಡ್ತಾರೆ, ಆಟೋದು ಅಲ್ಲಿ ಹೋಗ್ತಾರೆ. ಇಲ್ಲ ಇಲ್ಲ, ಆಟೋ ತಪ್ಸಕ್ಕೆ ಬಸ್ಸು ನೀವು ಬಸ್ ಬರೋ ಟೈಮಲ್ಲಿ ಆಟೋ ಕಳಿಸ್ಬಾರ್ದು. ಶ್ರೀರಾಮ್ಪುರ ಕೊಟ್ಟರೆ ಅನುಕೂಲ ಆಗುತ್ತೆ. ಈ ಸಾರಿಗೆ ಸಂಪರ್ಕನ ವ್ಯವಸ್ಥೆನ ಕಲ್ಪಿಸಿ ಕೊಟ್ಟಂತ ನಮ್ಮ ತಿಪ್ಟೂರು ಡಿಪೋ ಮ್ಯಾನೇಜರು ಹಾಗೂ DTO ಅವರು ತುಮಕೂರು ಅವ್ರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸೋಣ. 14 ಒಂದು ಸಮಸ್ಯೆ ಆಗಿದೆ. ಈಗ ಒಂದು ಸಿಂಗಲ್ ರೋಡ್ ಮಾಡಿದ್ದಾರೆ, ಅವರು ಸಿಂಗಲ್ ರೂಟ್ ಮಾಡಿದ್ದಾರೆ. ಇದನ್ನ ಹೋಗಿ ವಾಪಸ್ ಇದೇ ಮಾರ್ಗವಾಗಿ ಬರುವಂತದನ್ನ ಇವತ್ತು DTO ಅವರು ಮಾಡ್ಕೊಡ್ಬೇಕು. ಇದು ಅತಿ ಮುಖ್ಯವಾಗಿ ಆಗ್ಬೇಕು. ಆಮೇಲೆ ಇನ್ನೂ ಸಹ ಇದು ತಿಪ್ಟೂರಿನಲ್ಲಿ ಬಸ್ ಕೊಟ್ಟಿದ್ರೆ ಚಿಕ್ಕನಾಗಿನಹಳ್ಳಿ ಮಾರ್ಗವಾಗೂ ಇಲ್ಲಿ ಈ ರೂಟಲ್ಲಿ ಬಸ್ ಕೊಟ್ರೆ ಇದೇನು 380 ಮನೆ ಗ್ರಾಮ ನೆಕ್ಸ್ಟ್ ಬನ್ನಿಕರಿ ಅಲ್ಲೂ ಹೆಚ್ಚಿನ ವಿದ್ಯಾರ್ಥಿಗಳು ಚಿಕ್ಕನಾಗಿನಹಳ್ಳಿ ತಿಪ್ಟೂರು ಅಂತ ಗ್ರಾಮಗಳಿಗೆ ಹೋಗ್ತಿದ್ದಾರೆ, ಅವ್ರಿಗೂ ಅನುಕೂಲ ಆಗುತ್ತೆ. ಇದಕ್ಕೆ ಏನೇ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಅತಿ ಮುಖ್ಯವಾಗಿ ನಿಮ್ಮೂರಿನ ಬಸವರಾಜಣ್ಣ ಇವತ್ತು ಇವ್ರು ಮನಸ್ಸು ಮಾಡಿದ್ರೆ ನಿಮ್ಮೂರಿಗೆ ಬಸ್ ಬರ್ತಿಲ್ಲ. ಇವತ್ತು ಇವ್ರು ಏನು ಅವರು ಕನಸೆ ಆಗಿತ್ತು ಪ್ರತಿನಿತ್ಯ ಅದೇ ಕೊರಗು ಶ್ರೀನಿವಾಸ್ ಬರಲಿಲ್ಲ ಅನ್ನೋದು. ಆಮೇಲೆ ಒಂದು ಜೊತೆಲೆ ತಿಪ್ಟೂರ್ಗೂ ಹೋಗಿದ್ವಿ, ತುಮಕೂರ್ಗೂ ಡಿಪೋ ಹತ್ರನೂ ಹೋಗಿದ್ವಿ. ಈಗ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಇದು ಸಹಕಾರ ಮಾಡಿದಂಥ ಪರೋಕ್ಷವಾಗಿ ಮಾಡಿದವ್ರಿಗೆ ಪ್ರತ್ಯಕ್ಷವಾಗಿ ಮಾಡಿದವ್ರಿಗೆ ಎಲ್ಲರಿಗೂ ನಾವು ಏನು ಗ್ರಾಮಸ್ಥರ ಪರವಾಗಿ ಇನ್ನೂ ಒಂದ್ಸರಿ ಅಭಿನಂದನೆ ಸಲ್ಲಿಸೋಣ. ಸುಮಾರು ಒಂದು 4-5 ತಿಂಗಳಿಂದ ನಮ್ಮೂರಿನ ಬಸವರಾಜಣ್ಣವರು ಶ್ರೀನಿವಾಸ್ ನಮ್ಮೂರಿಗೆ ಕೆಲವೊಂದು ಸೌಲಭ್ಯಗಳಿದಾವೆ, ಆದ್ರೆ ಬಸ್ಸಿನ ಸೌಕರ್ಯ ಇಲ್ಲ ಕಂಡ್ರಿ. ನಮ್ಮೂರಿಂದ ಏನು ಶಾಲೆಗೆ ಹೋಗೋ ಮಕ್ಕಳು, ಹಾಸ್ಪಿಟ್ಲಿಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬಾ ತೊಂದರೆ ಐತೆ ಅಂತ ಹೇಳ್ಕೊಂಡ್ರು. ಸುಮಾರಲ್ಲಿ 4-5 ತಿಂಗಳಾಯ್ತು. ಅವತ್ತಿನ ಸಹ ನಮ್ಮ ಲೋಕೇಶ್ ಪತ್ರಕರ್ತರು ಅವರು ನಾವು ಹೋಗಿ ಇದೇ ತಿಪ್ಟೂರಿನ ಡಿಪೋ ಮ್ಯಾನೇಜರ್ಗೆ ಒಂದು ಮನವಿ ಮಾಡ್ಕೊಂತೀವಿ. ನಡುನಳ್ಳಿ ಹಾಗೂ ಬನ್ನಿಕೆರೆ ಗ್ರಾಮಗಳಿಗೆ 2 ಸೇರಿ ಒಂದು ಬಸ್ ನೀವು ಕೊಡಲೇಬೇಕು, ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆ ಆಗಿದೆ ಅಂತ ಇದು ಮನವಿ ಮಾಡ್ಕೊಂಡ ನಂತರ ಇದಕ್ಕೆ ನಮ್ಗೆ ಸಂಪೂರ್ಣವಾಗಿ ಸಹಕಾರನ ಇವತ್ತೇನು ಚಿಕ್ಕನಾಗಿನಹಳ್ಳಿ ತಾಲೂಕಿನಲ್ಲಿ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇದೆ, ಅವರನ್ನ ನಾವು ಸಂಪರ್ಕ ಮಾಡಿದಾಗ ನಮಗೆ ಸಂಪೂರ್ಣ ಸಹಕಾರವನ್ನು ಅವ್ರು ಕೊಡ್ತಾರೆ. ಆ ಸಹಕಾರದಿಂದ ಇವತ್ತು ಬಸವರಾಜಣ್ಣವರು ಇವ್ರ ಸಹಕಾರದಿಂದಲೂ ಸಹ ಇವತ್ತು ನಿಮ್ಮೂರಿಗೆ ಬಸ್ ಬಂದಿದೆ. ಇದು ಉತ್ತಮವಾದ ಯೋಜನೆ. ಇದು ಏನು ಸಾರಿಗೆ ಸೌಲಭ್ಯ ಇದೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು, ದುರುಪಯೋಗ ಪಡಿಸ್ಕೋಬಾರ್ದು. ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತೀನಿ. ಇವತ್ತು ಚಿಕ್ಕನಾಗಿನಹಳ್ಳಿ ತಾಲೂಕಲ್ಲಿ ಹಲವಾರು ಹಳ್ಳಿಗಳಿಗೆ ಬಸ್ ಬತ್ತಿದೆ. ಹಾಗೆ ರೇಷನ್ ಅಂಗಡಿಗಳು ತಂದಿದ್ದೀವಿ, ಒಂದು 4-5 ಅಂಗಡಿ, ಒಂದು 2-3 ಹಳ್ಳಿಗಳಿಗೆ, ಒಂದು 3-4 ಹಳ್ಳಿಗೆ ಬಸ್ ಬಂದಿದೆ. ಇದು ನಾವು ಮಾಡ್ತಕ್ಕಂಥದ್ದಲ್ಲ. ಇವತ್ತೇನು ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರಿದ್ದಾರೆ, ಅವ್ರನ್ನ ನಾವು ಸರ್ ಈ ಊರಿಗೆ ಈ ತರ ಮಾಡ್ಕೋಬೇಕು, ಒಂಥರ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಾಗ ಸಂಪೂರ್ಣ ಸಹಕಾರವನ್ನು ಒಂದು ಅರ್ಜಿ ಹೇಗೆ ಬರೀಬೇಕು, ನಾವು ಅದನ್ನ ಹೇಗೆ ನಾವು ಫಾಲೋ ಮಾಡಬೇಕು ಅಂತಕ್ಕಂಥ ಕಾನೂನು ಅರಿವನ್ನು ಹೇಳ್ಕೊಡ್ತಾ ಬಂದು ನಮಗೆ ಈ ಗ್ರಾಮಸ್ಥರ ಪರವಾಗಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ. ಮಕ್ಕಳು ನಿಮ್ಮವೇ 5 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು, ಮತ್ತೆ ಬಸ್ ಒಂದು ಮನೆಯಿಂದ ಹತ್ತಿಸ್ಕೊಂಡು ಹೋಗ್ಬೇಕು. ವಯಸ್ಸಾದವರು ಇರ್ತಾರೆ, ಬೇಗ ಹತ್ತೋದು ನಿಮಗೂ ಟೈಮ್ ಇರುತ್ತಿಲ್ಲ ಅಂತಲ್ಲ, ಆದಷ್ಟು ನಿಮ್ಮೂರು ಅಂದ್ಕೊಂಡು ನಮ್ಮೂರು ಅಂದ್ಕೊಂಡು ಹೋಗ್ಬೇಕು. ನೀವು ಮಾರ್ಗ